ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಉತ್ತಮ ಅಧಿಕಾರಿಗಳನ್ನು ನಾವು ಉಳಿಸಿಕೊಳ್ಳಬೇಕಿದೆ. ಕಾರ್ಮಿಕ ಇಲಾಖೆ ಡಿಒಗಳ ವರ್ಗಾವಣೆ ಮಾಡಬೇಡಿ. ಕಟ್ಟಡ ಕಾರ್ಮಿಕರ ಆಗ್ರಹ. ವಾರ್ತೆಗಳ ವಿವರ. ಮುದ್ದೇಬಿಹಾಳ್ ತಾಲೂಕಿನ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಿಇಒ ಕಂಪ್ಯೂಟರ್ ಆಪರೇಟರ್ಗಳನ್ನು ಉತ್ತಮ ಸನ್ನಡತೆಯವರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಅವರನ್ನ ನಕಲಿ ಕಾರ್ಮಿಕರು, ಮಧ್ಯವರ್ತಿಗಳು ಅವರ ವಿರುದ್ಧ ಸುಳ್ಳು ಆರೋಪ ಮಾಡಿ ಬೇರೆಡೆ ವರ್ಗಾವಣೆಗೆ ಒತ್ತಾಯಿಸುತ್ತಿರುವುದು ನ್ಯಾಯಸಮ್ಮತವಲ್ಲ. ಈಗಿರುವ ಡಿಇಒ ಹಾಗೂ ಅಧಿಕಾರಿಗಳನ್ನು ಮುಂದುವರಿಸಬೇಕು ಎಂದು ಗುರುವಾರ ಸುವರ್ಣ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಟನೆ ಹಾಗೂ ವಿವಿಧ ಕಟ್ಟಡ ಕಾರ್ಮಿಕರ ದಲಿತ ಸಂಘಟನೆ ವತಿಯಿಂದ ಮನವಿಯನ್ನ ಕಾರ್ಮಿಕ ಸಚಿವರಿಗೆ ತಹಶೀಲ್ದಾರ್ ಕಚೇರಿಯ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಕಟ್ಟಡ ಕಾರ್ಮಿಕ ಸಂಘದ ಮುಖಂಡರಾದ ಅಲ್ಲಾ ಬಕ್ಷ್ ದೇಸಾಯಿ, ಇಸ್ಮಾಯಿಲ್ ಗೊಳಸಂಗಿ, ಮಹಿಬೂಬ್ ಕುಂಟೋಜಿ, ಜಟ್ಟಪ್ಪ ನೆಬಗೇರಿ, ನಿರ್ಮಲಾ ಪುರಾಣಿಕ್ ಮಠ್ ಮಾತನಾಡಿ, ತಾಲೂಕಿನ ಕಾರ್ಮಿಕ ಅಧಿಕಾರಿಗಳ ಹಾಗೂ ಡಿಇಒಗಳ ವಿರುದ್ಧ ನಕಲಿ ಕಾರ್ಮಿಕರು ದಬ್ಬಾಳಿಕೆ, ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನ ಇಲ್ಲಿಂದ ಬೇರೆಡೆಗೆ ವರ್ಗಾವಣೆಗೆ ಒತ್ತಾಯಿಸುತ್ತಿದ್ದು, ಇದಕ್ಕೆ ಕಾರಣವೆಂದರೆ ನೈಜ ಕಾರ್ಮಿಕರನ್ನ ಗುರುತಿಸಿ ಇಲಾಖೆಯಿಂದ ಸೌಲಭ್ಯಗಳನ್ನು ನೀಡುತ್ತಿರುವುದಾಗಿದೆ ಮತ್ತು ನಕಲಿ ಕಾರ್ಮಿಕರ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಈ ನಕಲಿ ಕಾರ್ಮಿಕರು ಅಧಿಕಾರಿಗಳ ವಿರುದ್ಧ ಸುಳ್ಳು ಆರೋಪ, ತೇಜೋವಧೆ ಮಾಡುತ್ತಿದ್ದಾರೆ. ನಮ್ಮ ತಾಲೂಕಿಗೆ ಬರುವಂತಹ ಉತ್ತಮ ಅಧಿಕಾರಿಗಳನ್ನ ನಾವು ಉಳಿಸಿಕೊಳ್ಳಬೇಕಿದೆ. ಕೆಲವರ ಸ್ವಾರ್ಥ ಮತ್ತು ದಬ್ಬಾಳಿಕೆಯಿಂದಾಗಿ ಇಲ್ಲಿ ಒಳ್ಳೆಯ ಅಧಿಕಾರಿಗಳು ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಈ ನಕಲಿ ಕಾರ್ಮಿಕರ ಮತ್ತು ಮಧ್ಯವರ್ತಿಗಳ ಮಾತಿಗೆ ಬೆಲೆಯನ್ನ ಕೊಡಬಾರದು. ಈಗಿರುವ ಡಿಇಒ ಹಾಗೂ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದರೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಾರ್ಮಿಕರ ಆಫೀಸರ್ ಬಗ್ಗೆ ನಕಲಿ ಕಾರ್ಮಿಕರು ಅವರಿಗೆ ಹಿಂಸೆ ಮಾಡ್ತಾ ಇದ್ದಾರೆ ಮತ್ತು ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ಸ್ವಲ್ಪ ನಕಲಿ ಕಾರ್ಮಿಕರು ಅವ್ರ ಮ್ಯಾಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಅವರು ಒಳ್ಳೆಯ ನಕಲಿ ಕಾರ್ಮಿಕರು ಮತ್ತು ಯಾರು ಕರೆಕ್ಟ್ ಕಾರ್ಮಿಕರಿದ್ದಾರೆ ಅವರು ನೋಡಿ ಕಾರ್ಮಿಕರಿಗೆ ಸವಲತ್ತು ಏನಿದೆ ಅವ್ರು ಮನೆ ಹೋಗಿ ಕೊಡ್ತಾ ಇದ್ದಾರೆ. ಅವರು ಎಲ್ಲರೂ ಕಾರ್ಮಿಕರು ನಾವು ಕೂಡಿ ಇವತ್ತಿನ ದಿವಸ ಯಾವುದೇ ಆಫೀಸರ್ ಇರಲಿ, ಒಳ್ಳೆಯ ಆಫೀಸರಿಗೆ ಇಲ್ಲಿ ಯಾರು ನಂಬಕತ್ತಿಲ್ಲ. ಅದು PSI ಇರಲಿ, CPI ಇರಲಿ, SP ಇರಲಿ, ಒಳ್ಳೆ ಕೆಲಸ ಮಾಡೋರಿಗೆ ಏನೈತಿ ಅವರಿಗೆ ಇಲ್ಲಿ ಭಾಳ ದಿವಸ ಇಲ್ಲಿಗೆ ಕೊಡಕತ್ತಿಲ್ಲ. ನಾವು ಎಲ್ಲರೂ ಕೂಡಿ ಇವತ್ತಿನ ದಿವಸ ನಾವು ತಹಶೀಲ್ದಾರ್ ಸಾಹೇಬರಿಗೆ ನಾವು ಒಂದು ಕಾರ್ಮಿಕರು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರೇ ಮುಂದುವರಿಸಬೇಕು ಅವರಿಗೆ ಅಂತ ನಾವು ವತಿಯಿಂದ ಹಾಗೂ ದಲಿತ ಸಂಘಟನೆಗಳ ವತಿಯಿಂದ ಇಲ್ಲಿ ನಾವು ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಡೋದಪ್ಪ ಅಂತಂದ್ರೆ, ಈ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಒಳ್ಳೆ ಡಿಒಗಳಿದ್ದು ಆ ಡಿಒಗಳನ್ನು ಚೇಂಜ್ ಮಾಡಲಿಕ್ಕೆ ಮಧ್ಯವರ್ತಿಗಳು ಹಾಗೂ ನಕಲಿ ಕಾರ್ಮಿಕರು ಎಲ್ಲರೂ ಸೇರಿಕೊಂಡು ಅವರನ್ನು ವರ್ಗಾವಣೆ ಮಾಡಬೇಕಂತೇಳಿ ಏನೋ ಒಂದು ಮನವಿ ಮಾಡಿದ್ದಾರೆ ಹಾಗೂ ಅವರು ಹೋರಾಟ ಮಾಡಿದ್ದಾರೆ. ಆದ ಕಾರಣ ಅವರೆಲ್ಲ ಡೂಪ್ಲಿಕೇಟ್ ಇದ್ದು, ಈ ನಾವು ನಿಜವಾದ ಕಾರ್ಮಿಕರು ನಾವಿದೆಲ್ಲ ಸೇರಿರೋರೆಲ್ಲ ನಿಜವಾದ ಕಾರ್ಮಿಕರಿದ್ದು, ಆದ ಕಾರಣ ನಾವು ಎಲ್ಲರೂ ಸೇರಿಕೊಂಡು ಅವರಿಗೆ ಸಪೋರ್ಟ್ ಮಾಡಾಕತ್ತೀವಿ. ನಮ್ಗೆ ಅವರೇ ಬೇಕು. ಇವರ ಇಲ್ಲೋ ಸಲ ಯಾರೋ ಮಾತು ಕೇಳಿ ಅವರು ಇನ್ನೊಬ್ರು ನಮ್ಮ ಡಿಒಗಳನ್ನ ಚೇಂಜ್ ಮಾಡಕ್ಕೆ ಹೋದ್ರೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡಲು ನಾವು ಹಿಂಜರಿಯುವುದಿಲ್ಲ ಅಂತ ಹೇಳಿ ನನ್ನ ನಾವೆಲ್ಲ ಸಂಘಟನೆಯವ್ರು ಕೂಡಿ ಅದನ್ನ ಅವರು ಕಾರ್ಮಿಕರ ಏನು ಇಲಾಖೆದಾಗ ಡಿಒ ಆಗಲಿ, ಈಗ ಇನ್ಸ್ಪೆಕ್ಟರ್ ಆಗಲಿ, ಅವ್ರ ಮೇಲೆ ಬಂದಂತಹ ಸುದ್ದಿಯನ್ನು ನಾವೆಲ್ಲರೂ ಸಂಘಟನೆಯಿಂದ ಅದನ್ನ ಮಾಡಕತ್ತೀವಿ ರೀ, ಕಂಡೀಷನ್ ಮಾಡತ್ತೀವಿ. ಆದ್ರೆ ಅವ್ರಿಗೆ ನಿಜವಾಗ್ಲೂ ನೈಜ ಕಾರ್ಮಿಕರಿಗೆ ಹುಡುಕೇಡಿ ಅವರು ಫಲಾನುಭವಿಗಳಿಗೆ ಗುರುತಿಸಿ ಅವರೆಲ್ಲ ಇಲಾಖೆಯಿಂದ ಬಂದಂಥ ಸವಲತ್ತುಗಳನ್ನು ಕೊಡ್ಸ್ಯಾರ. ಇದ್ರೊಳಗೆ ಸಂಘಟನೆಯವ್ರಿಗೆ ಯಾರಿಗೂ ಬೆಂಬಲವನ್ನು ಕೊಟ್ಟಿಲ್ಲ. ಅವ್ರು ಎಲ್ಲ ಕಾರ್ಮಿಕರಿಗೂ ಅವ್ರ ಹೋಗಿ ಮುಟ್ಲಿ ಅನ್ನೋದು ಉದ್ದೇಶ ಅವ್ರದ್ದೈತಿ. ಇಲ್ಲಿ ಏನು ಹಲವು ಏನು ಸಂಘಟನೆ ಬಿಟ್ಟು ಹೊರಗಿನ ಜನಗಳು ಏನು ಮಾಡ್ಯಾರ್ರಿ, ಇಲ್ಲ ಸಂಘಟನೆದವ್ರಿಗೆ ಅಷ್ಟೇ ಕೊಡ್ತಾರೆ ಅವರು,
ಸಂಘಟನೆದವ್ರದ್ದೇ ಐತಿ ಅಂತೇಳಿ ನಮ್ಮ ಎಲ್ಲ ಸಂಘಟನೆಯವ್ರ ಮ್ಯಾಗೂ ಏನ ಸುಳ್ಳು ಸುದ್ದಿಯನ್ನು ಎಬ್ಸ್ಯಾರ. ಆದ್ರೆ ಅವ್ರು ಯಾವ ಸಂಘಟನೆಯವ್ರಿಗೂ ಕೊಟ್ಟಿಲ್ರಿ. ಅವ್ರ ನಿಜವಾದ ಕಾರ್ಮಿಕರನ್ನ ಗುರುತಿಸೇನೆ ಕೊಡಕತ್ತಾರ. ಇವತ್ತು ಯಾರು ನಿಜವಾದ ಕಾರ್ಮಿಕ ಇಲ್ಲ ಅವ್ರಿಗೆ ಯಾರಿಗೂ ಅವನೇ ಇರಬೇಕು. ಮನೆ ತಿರುಗಾಡಿ ಚೆಕ್ ಮಾಡಿ ಕೊಡಾಕತ್ತಾನವ, ಯಾರು ಕಾರ್ಮಿಕರು ಅದಾರ ಯಾರಿಲ್ಲ ಅಂತ ಅದು ಮಾಡಾಕತ್ತಾನ. ಅವನೇ ಇರ್ಬೇಕಂತ ನಮ್ದು ಮನವಿ ಐತಿ. ಅವನೇ ಇರಬೇಕು. ಅದೇ ತಹಸೀಲ್ದಾರ್ ಸಾಹೇಬ್ರು ನಾವು ಅದೇ ಮನವಿ ಮಾಡೋದು, ಅವರೇ ಇರಬೇಕು. ಇಲ್ಲಿಗಾದ್ರೆ ಜೇರ್ ಕರ್ಕೊಂಬಂತಾದ್ರೆ ನಾವು ಮುಂದಿನ ಜೀವನ ದೊಡ್ಡ ಹೋರಾಟ ಮಾಡ್ತೀವಿ. ನಾವು ನಮ್ಗೆ ಕೆಲವೊಂದು ಮಂದಿ ಅಧ್ಯಕ್ಷ ಅವ್ರು ಸೈಡ್ ಮ್ಯಾಗ ಅಷ್ಟೇ ಅವರು ಕಿಟ್ ಕೊಡಾಕತ್ತಾರ, ಅನುದಾನ ಕೊಡಾಕತ್ತಾರ. ಡೂಪ್ಲಿಕೇಟ್ ಮಂದಿ ಏನು ಮಾಡ್ತಾರೆ, ಅವ್ರು ಕೊಡೋದ ಅದಾರ. ಇವ್ರು ಬಂದು ಸ್ಟ್ರೈಕ್ ಮಾಡಿ ಅವ್ರು ತಗಿಸ್ಬಿಡ್ಬೇಕು ಅಂತ ಸ್ಟ್ರೈಕ್ ಮಾಡಿ ಮನೆ ಕೊಟ್ಟಾರ. ಅವ್ರ ಮ್ಯಾಗ ಇದು ಮಾಡ್ಯಾರ, ಈಗ ತಗಿಸ್ಬೇಕಂತ ನಮ್ಗೇನೈತಿ ಅವರೇ ಇರಬೇಕು. ಯಾಕಂದ್ರೆ ನಮ್ಗೆ ಯಾರು ಕಾರ್ಮಿಕ ಅದಾರ ಯಾರಿಲ್ಲ ಅವ್ರಿಗೆ ಗೊತ್ತೈತಿ, ಅವ್ರು ಬರೋಬ್ಬರು ಮಾಡಾಕತ್ತಾರ ಕೆಲಸ. ಆ ಲೆಕ್ಕದ ಮ್ಯಾಗ ಅವ್ರಿಗೆ ಇದು ಮಾಡ್ಬೇಕು. ಮನವಿ ಪತ್ರವನ್ನು ಸಿರೇಸ್ತದಾರ ಎಂಇ ಬಾಗೇವಾಡಿ ಅವರಿಗೆ ನೀಡಿದರು. ಈ ವೇಳೆ ಶಿವಾಜಿ ಪವರ್, ಕಾಶಿಂ ಸಾಬ್ ರೋಜಿಂದಾರ್, ಬಲ್ದಂಡಪ್ಪ ಕೋಳೂರು, ವಿಷ್ಣು ಗಂಗಾಪುರ್, ಕಾಜೆ ಹುಸೇನ್ ಹುಣಕಂಟಿ, ಸಂಗಣ್ಣ ಮೇಲಿನ ಮನಿ, ಹಾಜಿ ಸಾಬ್ ತೆಗ್ಗಿ, ಮೊಹಮ್ಮದ್ ರಫೀಕ್ ಮಕೋಶಿ, ಬಸಣ್ಣ ವಾಲಿಕಾರ್, ಶಿವಪ್ಪ ಕೋಳೂರು, ವೆಂಕಪ್ಪ ಕೂಚ್ಬಾಳ್, ಕಾಜಾ ವಲಿ ಮುಲ್ಲಾ, ಮುನ್ನಾ ಯಾಳಗಿ, ರಮೇಶ್ ಅಮರ್ಗೋಳ್, ವಿಠ್ಠಲ್ ಹರಿಂದ್ರಾಳ್, ಯಲ್ಲಪ್ಪ ಪೂಜಾರಿ, ಶೇಖಪ್ಪ ಹಂಚಿನಾಳ್, ಹುಚ್ಚೆ ಸಾಬ್ ನಾಲ್ತೋಡ್, ರಮೇಶ್ ಅಮರ್ಗೋಳ್, ಬಸವರಾಜ್ ಪೂಜಾರಿ, ಯಲ್ಲಪ್ಪ ಪೂಜಾರಿ, ಮುನ್ನಾ ಯಾಳಗಿ ಸೇರಿದಂತೆ ಕಟ್ಟಡ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.